ಆತ್ಮೀಯರೇ, ಕಳೆದ 3-4 ದಿನಗಳಿಂದ ನಮಗೆ ದೀಕ್ಷಾ ಆ್ಯಪ್ ಮೂಲಕ ನಿಷ್ಠಾ ತರಬೇತಿಯನ್ನು ತೆರೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ಇದಕ್ಕಾಗಿ ಈಗ ಒಂದು ಪರಿಹಾರವನ್ನು ನಾನು ಸೂಚಿಸ್ತಿದ್ದೇನೆ. ನಾವು ಮೊದಲನೇದಾಗಿ ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪನ್ನು ಹುಡ್ಕೋಬೇಕು. ಒಂದು ವೇಳೆ ಕ್ರೋಮ್ ಆ್ಯಪ್ ಇಲ್ಲದಿದ್ದಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಆ ಕ್ರೋಮ್ ಆ್ಯಪ್ನಲ್ಲಿ ನಾವು ಸೆಲೆಕ್ಟ್ ಮಾಡಿದಾಗ ನಮಗೆ ಮೇಲೆ 3 ಚುಕ್ಕೆಗಳು ಕಾಣುತ್ತೆ. ಆ 3 ಚುಕ್ಕೆಗಳ ಮೇಲೆ ನಾವು ಒತ್ತಿದಾಗ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ಆ ಡೆಸ್ಕ್ಟಾಪ್ ಸೈಟನ್ನು ನಾವು ಆ ಡಬ್ಬವನ್ನು ಮುಟ್ಟುವ ಮೂಲಕ ಸೆಲೆಕ್ಟ್ ಮಾಡಿಕೊಳ್ಬೇಕು. ಏಕೆಂದರೆ ಇದು ಡೆಸ್ಕ್ಟಾಪ್ ಸೈಟ್ನಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದೆ. ಈಗ ಮುಂದೆ ಸರಿ ಹೋಗಬಹುದು. ಆ ರೀತಿ ನಾವು ಡೆಸ್ಕ್ಟಾಪ್ ಸೈಟ್ನ ತೆಗೆದುಕೊಂಡ ಮೇಲೆ ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ಎಂದು ಆ ಸರ್ಚ್ ಬಾಕ್ಸ್ನಲ್ಲಿ ಟೈಪ್ ಮಾಡಬೇಕು. ಆಗ ನಾವು ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ಅಂತ ಬಂದಾಗ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಅದು ನೇರವಾಗಿ ನಮ್ಮ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಹೋಗುತ್ತೆ. ಆ ಇಂಟರ್ಫೇಸಲ್ಲಿ ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ಅನ್ನುವ ಒಂದು ಅಕ್ಷರವನ್ನು ನಾವು ಮುಟ್ಟಿದಾಗ ನಮ್ಮ ಸ್ಕೂಲ್ ಎಜುಕೇಷನ್ ಇಂಟರ್ಫೇಸ್ ತೆಗೆಯುತ್ತೆ. ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಟ್ರಾನ್ಸ್ಫರ್ ಸಿಸ್ಟಮ್ ಅಂತ ನಿಮಗೆ ಕಾಣ್ತಿದೆ ನೋಡಿ. ನಾವು ಇದನ್ನು ಇಂಗ್ಲೀಷ್ನಲ್ಲದೆ ಕನ್ನಡದಲ್ಲೂ ಸಹಿತ ಇದನ್ನು ನೋಡ್ಬೋದು. ಅಲ್ಲಿ ಈ ವೆಬ್ಸೈಟನ್ನು ಕನ್ನಡದಲ್ಲಿ ವೀಕ್ಷಿಸಿ ಅನ್ನುವ ಜಾಗದಲ್ಲಿ ನಾವು ಮುಟ್ಟಿದಾಗ ಆ ವೆಬ್ಸೈಟು ಕನ್ನಡದಲ್ಲಿ ನಮಗೆ ಓಪನ್ ಆಗುತ್ತೆ. ಅಲ್ಲಿ ಶಿಕ್ಷಕರ ತರಬೇತಿ ಮತ್ತು ವರ್ಗಾವಣೆ ತಂತ್ರಾಂಶ ಅಂತ ಏನು ಕಾಣ್ತಿದೆ 4ನೇದು, ಅದು ಮುಟ್ಟಿದಾಗ ಅದು ನಮ್ಮನ್ನು ಒಂದು ಬೇರೆ ವೆಬ್ ಲಿಂಕ್ಗೆ ಕರೆದುಕೊಂಡು ಹೋಗುತ್ತೆ. ಈ ವೆಬ್ ಲಿಂಕ್ನಲ್ಲಿ ನಾವು ಟೀಚರ್ಸ್ ಪೋರ್ಟಲ್ ಅಂತ ಏನು ಕಾಣ್ತಿದೆ ಆ ಟೀಚರ್ಸ್ ಪೋರ್ಟಲ್ ಬಟನನ್ನು ನಾವು ಒತ್ತಿದಾಗ ನಮಗೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಸಿಗುತ್ತೆ. ನಮಗೆ ಗೊತ್ತಿದೆ ಈ ಜಾಗದಲ್ಲಿ ನಾವು ನಮ್ಮ KGID ನಂಬರ್ ಮತ್ತು ನಮ್ಮ ಒಂದು ಪಾಸ್ವರ್ಡನ್ನು ನಾವು ಹಾಕಿ ಲಾಗಿನನ್ನು ಮಾಡೋದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಲಾಗಿನ್ ಬಟನನ್ನು ನಾವು ಪ್ರೆಸ್ ಮಾಡಿದೊಡನೆ ನಾವು ಇದನ್ನು ಯಾವುದರಲ್ಲಿ ಓಪನ್ ಮಾಡಬೇಕು ಅಂತ ನಮ್ಮಲ್ಲಿರ್ತಕ್ಕಂಥ ಬ್ರೌಸರ್ಸು ತೆರೆದುಕೊಳ್ಳುತ್ತೆ. ಆದರೆ ಗಮನಿಸಬೇಕು, ಇಲ್ಲಿ ದೀಕ್ಷಾ ಆ್ಯಪ್ನಲ್ಲಿ ನಾವು ಇದನ್ನು ಓಪನ್ ಮಾಡಬಾರ್ದು, ಕಾರಣ ಅದಿನ್ನೂ ಕಾರ್ಯಾರಂಭ ಮಾಡ್ತಿಲ್ಲ. ಆಗ ನಾವು ಇಲ್ಲಿ ಸಹಿತ ಕ್ರೋಮ್ ಬಟನನ್ನೇ ಸೆಲೆಕ್ಟ್ ಮಾಡಿಕೊಳ್ಬೇಕು. ಆ ಕ್ರೋಮ್ ಬಟನನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಕಾರಣ ಈ ವಿಡಿಯೋ ಮಾಡಿರೋ ಉದ್ದೇಶವೇ ದೀಕ್ಷಾ ಆ್ಯಪ್ ಕೆಲಸ ಮಾಡದೇ ಇದ್ದಾಗ ನಾವು ಯಾವ ರೀತಿ ಕೆಲಸ ಮಾಡೋದು ಅಂತ. ಆದ್ದರಿಂದ ಕ್ರೋಮನ್ನೇ ನೀವು ಸೆಲೆಕ್ಟ್ ಮಾಡಿ. ಕ್ರೋಮನ್ನು ಸೆಲೆಕ್ಟ್ ಮಾಡಿದಾಗ ನಾವು ಲಾಗಿನ್ ಆದಮೇಲೆ ಇಲ್ಲಿ ಬಲಭಾಗದ ಮೇಲ್ಭಾಗದಲ್ಲಿ ರಾ ಅಂತ ಅಕ್ಷರ ನಿಮಗೆ ಕಾಣಿಸ್ತಿದೆ, ಅದು ನಮ್ಮ ಪ್ರೊಫೈಲ್ ಆಗಿರುತ್ತೆ. ಈ ಒಂದು ಪ್ರೊಫೈಲನ್ನು ನಾವು ಮುಟ್ಬೋದು ಮತ್ತು ಅದರ ಕೆಳಗಡೆ ಇಂಗ್ಲೀಷ್ ಅಂತ ನೀವು ಕಾಣ್ತಿದ್ದೀರಿ. ಆ ಇಂಗ್ಲೀಷ್ನಲ್ಲಿ ನಾವು ಭಾಷೆಯನ್ನು ಕನ್ನಡಕ್ಕೆ ಬದಲಾಯಿಸಿಕೊಂಡು ನಮ್ಮ ಪ್ರೊಫೈಲ್, ನನ್ನ ರಾಘವೇಂದ್ರ ಅಂದಿರಕ್ಕೆ ರಾ ಅಂತ ಬರ್ತಿದೆ, ಆ ಪ್ರೊಫೈಲ್ನಲ್ಲಿ ನೀವು ಕೆಳಗಡೆ ಪ್ರೊಫೈಲ್ ಅಂತ ಓಪನ್ ಆದಾಗ ನಮ್ಮ ಹೆಸರು ಮೇಲೆ ಟಿಕ್ ಆಗಿರೋದು ಕಾಣುತ್ತೆ. ಮೇಲಕ್ಕೆ ಎತ್ತಿದಾಗ ನಾವು ಯಾವ್ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದೀವಿ ಮತ್ತು ಯಾವ ಪೊಸಿಷನಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಈಗ ಕೋರ್ಸಿಗೆ ಈಗಾಗಲೇ ಜಾಯಿನ್ ಆಗಿರುವವರು ಈ ರೀತಿ 10, 11, 12 ಕೋರ್ಸ್ಗಳನ್ನು ಮುಂದುವರಿಬೋದು. ಒಂದು ವೇಳೆ ನೀವಿನ್ನೂ ಕೋರ್ಸಿಗೆ ಜಾಯಿನ್ ಆಗಿಲ್ಲ ಅಂದರೆ ಆಗ ಏನು ಮಾಡಬೇಕು, ನಾವು ಮತ್ತೆ ಬಂದಾಗ ಮೇಲೆ ಬಂದು ಹುಡುಕು ಅಂತ ಇದೆ. ಆ ಒಂದು ಬಾಕ್ಸ್ನಲ್ಲಿ ನಾವು ಕ್ಯಾಪಿಟಲ್ ಲೆಟರ್ನಲ್ಲಿ, ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ನಲ್ಲಿ KA_10 ಅಂತ ಹೊಡೆದು ಹುಡುಕು ಅನ್ನೋ ಬಟನನ್ನು ಪ್ರೆಸ್ ಮಾಡಬೇಕು. ಆಗ ನಮಗೆ ಇಲ್ಲಿ ಕಾಣುತ್ತೆ ಸಮಾಜ ವಿಜ್ಞಾನ ಶಿಕ್ಷಣಶಾಸ್ತ್ರ. ಆ ಒಂದು ಸಮಾಜ ವಿಜ್ಞಾನ ಶಿಕ್ಷಣಶಾಸ್ತ್ರ ಅನ್ನೋ ಬಟನ್ ಮೇಲೆ ಒತ್ತಿದಾಗ ಅಲ್ಲಿ ಕೋರ್ಸಿಗೆ ಸೇರಿರಿ ಅಂತ ಬರುತ್ತೆ. ನಾನು ಈಗಾಗಲೇ ಕೋರ್ಸಿಗೆ ಸೇರಿರೋದ್ರಿಂದ ಕಲಿಯುವುದನ್ನು ಆರಂಭಿಸಿ ಅಂತ ಬರುತ್ತೆ. ನೀವು ಕೋರ್ಸಿಗೆ ಸೇರಿ ಅಂತ ಒತ್ತಿದಾಗ ನಂತರ ಹಂಚಿಕೊಳ್ಳಿ ಅಂತ ನಿಮ್ಗೆ ಗೊತ್ತಿದೆ. ನಿಮಗೆ ಹಂಚಿಕೊಳ್ಳಿ ಬಾಕ್ಸನ್ನು ಕ್ಲಿಕ್ ಮಾಡಿ ಹಂಚಿಕೊಳ್ಳಿನ ಕ್ಲಿಕ್ ಮಾಡಿದ್ಮೇಲೆ ಕಲಿಯುವುದನ್ನು ಮುಂದುವರಿಸಿ ಅಂತ ಬರುತ್ತೆ. ನಾನು ಈಗಾಗಲೇ ಮೊನ್ನೆಯೇ ಕೋರ್ಸಿಗೆ ಸೇರಿದ್ದೆ. ಇಲ್ಲಿ ಕೆಳಗಡೆ ನಾವು ಮಾಡಬೇಕಾದಂಥ ಮಾಡ್ಯೂಲ್ಗಳ ವಿವರಗಳಿರುತ್ತವೆ. ಆ ಮಾಡ್ಯೂಲ್ ಬಟನನ್ನು ನಾವು ಯಾವ ರೀತಿ ಅದನ್ನು ತೆರವುಗೊಳಿಸೋದು ಮತ್ತು ನಮ್ಮ ಕೋರ್ಸನ್ನು ಮುಂದುವರಿಸೋದು ಅಂದರೆ ಅಲ್ಲಿ ಮಾಡ್ಯೂಲ್ಗಳ ಒಂದು ಪಟ್ಟಿ ಇರುತ್ತೆ. ಒಂದನ್ನು ನಾನು ಮುಟ್ಟಿದಾಗ ಮೇಲೆ ನಿಮಗೆ ದೀಕ್ಷಾ ಸಿಂಬಲ್ಲು ಮತ್ತು ಪ್ಲೇ ಅನ್ನೋ ಒಂದು ಬಟನ್ ಕಾಣಿಸ್ತಿದೆ. ಆ ಒಂದು ಬಟನನ್ನು ದೀಕ್ಷಾ ಸಿಂಬಲ್ ಮೇಲೆ ಮುಟ್ಟಿದಾಗ ನಾವು ಓದಬೇಕಾದಂತಹ ಅಥವಾ ನಾವು ಯಾವ ಕೋರ್ಸನ್ನು ಯಾವ ಪೇಜನ್ನು ನೋಡಬೇಕು ಆ ಪೇಜುಗಳು ತೆರೆದುಕೊಳ್ಳುತ್ತವೆ. ಈ ಪೇಜುಗಳನ್ನು ಸಾವಕಾಶವಾಗಿ ನಿಧಾನವಾಗಿ ಅರ್ಥೈಸಿಕೊಂಡು
ಸಾಕಷ್ಟು ಸಮಯನ ತೆಗೆದುಕೊಂಡು ನಾವು ಇದನ್ನು ಓದಬೇಕು. ಬೇಗ ಬೇಗ ಯಾವುದೇ ಕಾರಣಕ್ಕೂ ಮುಂದುವರಿಸಬಾರ್ದು. ಯಾಕಂದರೆ ನಾವು ಎಷ್ಟು ನಿಮಿಷದಲ್ಲಿ ಓದಿದ್ದೀವಿ ಅನ್ನುವ ದಾಖಲೆ ಸಹಿತ ಅಲ್ಲಿ ಆಗುತ್ತೆ. ಅದರಿಂದ ಅರ್ಥೈಸಿಕೊಂಡು ನಿಧಾನಗತಿಯಲ್ಲಿ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಓದೋದು ಬಹಳ ಮುಖ್ಯ. ಈಗ ನಾವು ಓದುವುದನ್ನು ಮುಂದುವರಿಸ್ತೀವಿ. ಮತ್ತು ಇನ್ನೊಂದು, ಈಗ ನಾವು ಮತ್ತೆ ಬರ್ತೀವಿ. ಹಿಂದಕ್ಕೆ ಬಂದು ಮುಂದಿನ ನಮ್ಮ ವಿಷಯಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು, ಅದನ್ನು ಓದಬಹುದು ಮತ್ತು ಅದಕ್ಕೆ ಕಾಮೆಂಟ್ ಹಾಕಬಹುದು, ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ಬೋದು. ಹಾಗಾದರೆ ಮತ್ತೊಮ್ಮೆ ಈ ಕೋರ್ಸ್ಗೆ ಯಾವ ರೀತಿ ಜಾಯಿನ್ ಆಗೋದು ಅನ್ನೋದನ್ನು ನೀವು ಈಗ ನೋಡಬಹುದು. ಈಗ ಮತ್ತೆ ಮೇಲೆ ಹೋದಾಗ ಹುಡುಕು ಅನ್ನೋ ಬಟನ್ ಇರುತ್ತೆ. ಅಲ್ಲಿ ನಾವು ಒಂದು ಖಾಲಿ ಜಾಗ ಏನಿದೆ, ಸರ್ಚ್ ಜಾಗ ಏನಿದೆ, ಆ ಜಾಗದಲ್ಲಿ ನಾವು ಪ್ರೆಸ್ ಮಾಡಬೇಕು. ಆ ಜಾಗದಲ್ಲಿ ಪ್ರೆಸ್ ಮಾಡಿದಾಗ ಕ್ಯಾಪಿಟಲ್ ಲೆಟರ್ KA ಮತ್ತು ಸಿಂಬಲ್ಸಲ್ಲಿ ಅಂಡರ್ಸ್ಕೋರ್ ಸಿಂಬಲನ್ನು ಹೊಡೆದು 11 ಅಂತ ಟೈಪ್ ಮಾಡಿದ್ದೀನಿ. ಈಗ 11ನೇಯ ಮಾಡ್ಯೂಲು ತೆರವಾಗಿದೆ. ಅದು ಭಾಷಾ ಶಿಕ್ಷಣಶಾಸ್ತ್ರ ಆಗಿದೆ. ನೀವು ಅದನ್ನು ಮುಟ್ಟುವ ಮೂಲಕ ಕೋರ್ಸಿಗೆ ಜಾಯಿನ್ ಆಗಿ ನಿಮ್ಮ ಒಂದು ಹಂಚಿಕೆಯನ್ನು ಸೆಲೆಕ್ಟ್ ಮಾಡಿ ಕೋರ್ಸನ್ನು ಮುಂದುವರಿಸ್ಬೋದು. ನಾನೀಗಾಗಲೇ ಆಗಿರೋದ್ರಿಂದ ಇದು ಕಲಿಯುವುದನ್ನು ಆರಂಭಿಸಿ ಅಂತ ಹೇಳ್ತಿದೆ. ಇಲ್ಲೂ ಸಹಿತ ನಾವು ಇದೇ ರೀತಿಯ ಕ್ರಮ ಮಾಡ್ಕೋಬೋದು. ಮತ್ತು ಅದೇ ರೀತಿ KA 12 ಒಂದು ಸಲಹೆ ಏನಂದರೆ 3 ಮಾಡ್ಯೂಲ್ಗಳನ್ನು ನೀವು ಕೋರ್ಸ್ಗೆ ಸೇರಿಬಿಡ್ರಿ. ಆಗ ನೀವು ಯಾವ ಸಮಯದಲ್ಲಿ ಯಾವ ಮಾಡ್ಯೂಲ್ ಓಪನ್ ಆಗುತ್ತೋ ಅದನ್ನು ತೆರಬೋದು. ಈ ರೀತಿ ನಾವು ನಮ್ಮ ವಿವರಗಳನ್ನು ಹಂಚಿಕೊಳ್ಳಲು ಸಹಮತ ಕೊಟ್ಟು ಹಂಚಿಕೊಳ್ಳಿ ಅಂತ ಹೇಳಿದಾಗ ಅದು ನಮ್ಮ ಪ್ರೊಫೈಲ್ ಯಶಸ್ವಿಯಾಗಿ ರಿಜಿಸ್ಟರ್ ಆಗುತ್ತೆ ಮತ್ತು ನಮ್ಮ ಮಾಡ್ಯೂಲ್ಗಳು ಏನಿವೆ ಅದನ್ನು ನಾವು ಈಗ ಮೇಲೆ ತಿಳಿಸಿದಂತಹ ರೀತಿಯಲ್ಲೇ ಮುಂದುವರಿಸ್ಕೊಂಡು ಹೋಗ್ಬೋದು. ಈ ರೀತಿ ಈಗ ಆಗಿರುವ ಸಮಸ್ಯೆಯನ್ನು ನಾವು ನೇರವಾಗಿ ಬ್ರೌಸರನ್ನು ಬಳಸಿ ಅದರಲ್ಲಿ ಡೆಸ್ಕ್ಟಾಪ್ ವರ್ಷನನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕೋರ್ಸನ್ನು ಈಗ ಮುಂದುವರಿಸಬಹುದಾಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಯಥಾಸ್ಥಿತಿ ನಮ್ಮ ಆ್ಯಪ್ನಲ್ಲಿ ಲಾಗಿನ್ ಆಗಬಹುದು ಅನ್ನೋ ವಿಷಯವನ್ನು ಮಾನ್ಯ NCERTಯಿಂದ ತಿಳಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ರಾಜ್ಯದ ಇಲಾಖೆಯಿಂದ ತಿಳಿಸ್ಕೊಟ್ಟಿದ್ದಾರೆ. ಅದು ಸರಿ ಹೋದ ಮೇಲೆ ಈ ಸಮಸ್ಯೆಯನ್ನು ಉಂಟಾಗಲ್ಲ. ನೀವು ಯಥಾಸ್ಥಿತಿ ನಿಮ್ಮ ಕೋರ್ಸನ್ನು ಮುಂದುವರಿಸ್ಬೋದು. ಅದು ಸರಿ ಹೋಗುವವರೆಗೂ ಈ ರೀತಿಯಲ್ಲಿ ನೀವು ಮಾಡಿಕೊಳ್ಳಬಹುದು ಅಂತ ತಿಳಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಎನಿಸಿದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಡೇಟನ್ನು ಪಡೆಯಿರಿ. ಧನ್ಯವಾದಗಳು.